ಹೀಗಾಗಿ ಇದು ಸಂವಿಧಾನಬದ್ಧದನ ಇದು ಅನ್ನುವಂಥ ಒಂದು ಮೂಲ ಪ್ರಶ್ನೆ ಕೈ ಹಾಕಿದ್ದಾರೆ. ಮತ್ತು ಸ್ವತಃ ಒಪ್ಕೊಳ್ತಾರೆ ಅವರು ಇನ್ನು ತಪ್ಪು ಮಾಡಿದರು. ನಮ್ಮ ನೇತಾರರು ನೆಹರು ಆಗಿರ್ಬೋದು, ಪಟೇಲರಾಗಿರ್ಬೋದು ನಿಷೇಧ ಮಾಡಿದರು. ನಿಷೇಧ ಮಾಡಿ ಅದು ಬೆಳೆದಕ್ಕೆ ಅನುಕೂಲ ಮಾಡಿದರು. ನಿಷೇಧ ಆಗೋದ್ರಿಂದ ಅದು ಸ್ನಪ್ ಆಗಲಿಲ್ಲ, ಅಳೆದು ಹೋಗಲಿಲ್ಲ. ಎಲ್ಲ ಒಂದು ಈ ದೇಶದ ಬುದ್ಧಿವಂತರ ಜನ ಮಾಡಿಕೊಂಡಂಥದ್ದು, ಅದು ಮೇಲ್ಜಾತಿ ಜನಗಳು ಮಾಡಿಕೊಂಡಂಥ ಒಂದು ಸಂಘಟನೆ ಅನ್ನೋಂಗೆ ಆರೋಪ ಮಾಡ್ತಾ ಇದ್ದಾರೆ. ಅವರು ಆರೋಪ ಮಾಡುವಲ್ಲೇ ಅರ್ಥ ಏನಪ್ಪ ಅಂದ್ರೆ ತಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಹೊರಟಿದ್ದಾರಪ್ಪ. ಇದು ಏನಂದ್ರೆ ಮೇಲ್ವರ್ಣೀಯರು ಕೇವಲ ತಮಗಾಯಿ ಮಾಡ್ಕೊಂಡ ಒಂದು ಸಂಘಟನೆ ಅನ್ನೋಂಗೆ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಒಂದು ಇತಿಹಾಸ ನೋಡಿದಾಗೂ ಅದು ಸರಿನೂ ಅನಿಸ್ತದೆ ಆರೋಪ ಮಾಡೋಲ್ಲಿ. ಅದು ಒಂದು ಮಾತ್ರ ಸತ್ಯ ಈ ಸಂದರ್ಭದಲ್ಲ. ಇಲ್ಲಿವರೆಗೆ ದಲಿತ ಸಮುದಾಯದಿಂದ ಈ ರೀತಿಯ ಪ್ರತಿಭಟನೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಬಂದಿರಲಿಲ್ಲ. ಇದು ಪ್ರಿಯಾಂಕಾ ಖರ್ಗೆ ಅವರಿಂದ ಬರಲಿಕ್ಕೆ ಇನ್ನುಳಿದ ಯಾವ ನಾಯಕರಿಂದ ಬಂದಿಲ್ಲ. ಉಳಿದವರೆಲ್ಲರೂ ಅದಕ್ಕೇನೋ ಅಡ್ಜಸ್ಟ್ ಆಗ್ತಾ ಹೋದ್ರೆ ಕಾಣ್ತದೆ. ಯಾಕಪ್ಪ ಅಂದ್ರೆ ಪಾಪ ಅವ್ರಿಗೂ ತಿಳುವಳಿಕೆ ಜ್ಞಾನ ಇದ್ರ ಬಗ್ಗೆ ಇಲ್ಲದ್ದು ಹೋಗಿರ್ಬೋದು. ಇದನ್ನು ಪ್ರಥಮ ವಿರೋಧ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕಾಗಿ ಇದನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ ನಾವು ಅನ್ನೋದು ಅನಿಸ್ತೋ ಏನೋ. ಆ ಕಾರಣಕ್ಕನ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಮಾತಾಗಿರ್ಬೋದು, ಕಥೆ ಆಗಿರ್ಬೋದು ಹೇಳ್ತಾರೆ, ಇಲ್ಲ ನಮ್ಮ ಅಂಬೇಡ್ಕರ್ ಜೊತೆ ಚೆನ್ನಾಗಿತ್ತು ಅಂತೇಳಿ. ಬಟ್ ಹಿಂದೂ ಧರ್ಮೀಯನಾಗಿ ನಾನು ಬದುಕುವುದಿಲ್ಲ ಅಂತೇಳಿ ತಿರ್ಕೊಂಡಿದ್ದು ಸಹಿತ ನಮ್ಗೆ ಗೊತ್ತದ. ಬೌದ್ಧ ಧರ್ಮಕ್ಕೆ ಹೋಗಿದ್ದು ಗೊತ್ತದ. ಇಲ್ಲಿಯ ಒಂದು ಸಂಪ್ರದಾಯಗಳಿಗೆ ಬದ್ದಿದ್ದಂಥ, ಅದೇ ಕಾಲಕ್ಕೆ ಈ ಒಂದು ಚಾತುರ್ವರ್ಣವನ್ನು ನಂಬುವಂಥ, ಮನುಸ್ಮೃತಿಯನ್ನು ನಂಬುವಂಥ RSS ಅದ್ರ ಮೇಲೆ ಬಿಲ್ಡ್ ಆಗಿದ್ದಂಥದ್ದು, ಕಟ್ಟಿದಂಥದ್ದು, ಅದನ್ನು ವಿರೋಧ ಮಾಡಿದವರು ಇವತ್ತು ಆ ದಿಶೆಯಲ್ಲಿ ಮುಂದುವರೆದ. ಅದರ ಮೂಲ ಹಣದ ಮೂಲಕ ಕೈ ಹಾಕ್ತಾಯಿದ್ದಾರೆ. ಭಾಳ ಮಹತ್ವದ. ಯಾಕಂತಂದ್ರೆ ಇದು ಈ ಒಂದು ದಿಶೆಯಲ್ಲಿ ಹೊರಟ್ರೆ ಇದು ಅವರಲ್ಲಿ ಅದಕ್ಕೆ ಅವರು ಏನಪ್ಪ ಅಂದ್ರೆ ಬಗ್ತಾರೋ ಅಂತಲ್ಲ, ಬಟ್ ಜನಕ್ಕೆ ಇದನ್ನು ಒಂದು ವಿಷಯ ಹಿಡ್ಕೊಂಡು ತೋರಿಸೋದು ಕೆಲಸ ಮಾಡ್ತಾಯಿದ್ದಾರೆ. ಇದು ಏನಪ್ಪ ಅಂತಂದ್ರೆ ಅದರಲ್ಲೂ ಒಂದು ಮತ್ತೊಂದು ಮಾತು ಮಾತಾಡ್ತಾ ಇದ್ದಾರೆ. ಈ ಕರ್ನಾಟಕ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಇದರಲ್ಲೇ KKRDB ದುಡ್ಡು RSSನವರು ಹೇಗೆ ಲೂಟಿ ಹೊಡೆದಿದ್ದಾರೆ,